ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಎಲ್ಲಿ ಹೋಗಿದ್ದೀನಿ ಅಂದರೆ ನಾನಿವತ್ತು ನಮ್ಮ ಬಿಸ್ನೆಸ್ಗೆ ಬೇಕಾಗಿರುವಂತಹ ಒಂದು ಬ್ಯಾನರ್ ರೆಡಿ ಮಾಡೋದಕ್ಕೆ ಅಂತ ಹೋಗಿದ್ದೀನಿ. ಹಾಗೆ ಅಲ್ಲಿ ಎಡಿಟ್ ಮಾಡಿಸಿ ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡು ತೊಗೊಂಡೋಗಿದ್ದೆ. ಸೊ ಈಸಿಯಾಗಿ ನಾವೇ ಮನೆಯಲ್ಲಿ ರೆಡಿ ಮಾಡಿ ಎಡಿಟ್ ಮಾಡಿ ತೊಗೊಂಡೋದ್ರೆ ಕಮ್ಮಿ ಚಾರ್ಜಲ್ಲಿ ನಾವು ಮಾಡಿಸ್ಕೋಬೋದು. ಇಲ್ಲ ಅಂದರೆ ಎಡಿಟ್ ಮಾಡೋದಕ್ಕೆ ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ ನೋಡಿ. ಈ ರೀತಿ ರೆಡಿ ಮಾಡ್ತೀನಿ ನಾನು. ಈ ರೀತಿ ಬ್ಯಾನರ್ ರೆಡಿ ಮಾಡಿದೆ. ಹಾಗೆ ಈ ರೀತಿ ಒಂದು ಬೋರ್ಡನ್ನು ರೆಡಿ ಮಾಡಿದೆ. ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಸುತ್ತಾಡಬೇಕು, ಎಷ್ಟು ಕಡೆ. ಇವತ್ತು ನಾನು ಶಾಪಿಂಗ್ ಬಂದಿದ್ದೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಶಾಪಿಂಗ್ ಅಂದರೆ ನನಗೆ ಶಾಪಿಂಗ್ ಅಂದರೆ ಮಾರ್ಕೆಟಲ್ಲಿ ಬಟ್ಟೆಗಳನ್ನ ತೊಗೊಂಬರೋದಕ್ಕೆ ಅಂತ ಹೋಗಿದ್ದೆ. ಇನ್ನೇನು ಹಬ್ಬಗಳು ಬಂತು ಅಂತ ಹೇಳಿ ನಾನು ಅಂತೂ ಮುಂಚೆನೇ ತರಬೇಕಿತ್ತು, ಬಟ್ ತುಂಬ ಲೇಟಾಗಿ ತಂದಿದ್ದೀನಿ. 1 ವೀಕ್ ಇದ್ದಂಗೆ ಹೋಗಿ ತೊಗೊಂಡು ಬಂದರೆ ಸುಮಾರು ಜನ ಪರ್ಚೇಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಎಲ್ಲ ಫಸ್ಟೇ ಅರೇಂಜ್ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಫಸ್ಟೇ ನಾವು ತೊಗೊಂಬರೋಕ್ಕಾಗಿಲ್ಲ. ಹಾಗಾಗಿ ನಾನು ಸ್ವಲ್ಪ ಲೇಟಾಗೆ ನೋಡಿ ಈ ಥರ ಶಾಪ್ಗಳೆಲ್ಲ ರೌಂಡ್ ಹೊಡೆದು ಎಲ್ಲ ತಿರುಗಾಡಿ ನಾವು ಕ್ವಾಲಿಟಿ ಚೆಕ್ ಮಾಡಿ ಆಮೇಲೆ ನಂತರ ನಾನು ಬಟ್ಟೆಗಳನ್ನ ತೊಗೊಂಬರೋದು. ಕ್ವಾಲಿಟಿ ಇರುವಂತಹ ಬಟ್ಟೆಗಳನ್ನೇ ತೊಗೊಂಬರೋದು. ಸೊ ನಾನೇ ಹೋಗಿ ನಾನು ಪರ್ಚೇಸ್ ಮಾಡ್ಕೊಂಡು ತೊಗೊಂಬರೋದು. ಎಷ್ಟು ಕಲೆಕ್ಷನ್ ತೊಗೊಂಡು ಬಂದಿದ್ದೀನಿ. ಒಬ್ಬಳೇ ಬೈಕಲ್ಲಿ ಹೋಗಿ ತೊಗೊಂಡು ಬಂದು ಮನೆಯಲ್ಲಿ ಮತ್ತೆ ಅದನ್ನೆಲ್ಲ ಸರಿ ಮಾಡಿ ಚೆಕ್ ಮಾಡಿ ಎಲ್ಲ ಮಾಡಿ ನಾವು ಪ್ಯಾಕಿಂಗ್ ಮಾಡೋದು. ಆರಾಮಾಗಿ ನಂಬಿಕೆ ಇಟ್ಟು ತೊಗೊಳ್ಳಿ, ಆರ್ಡರ್ ಮಾಡ್ಕೊಳ್ಳಿ. ಸೊ ನನ್ನ ಒಂದು ಮಿನಿ ವ್ಲಾಗಲ್ಲಿ ಇವತ್ತು ನಮ್ಮ ಸ್ಯಾರಿ ಸ್ಟಾಲು ಯಾವ ಥರ ಆಗ್ತಾಯಿದ್ದೀವಿ ಅಂದ್ಕೊಂಡು, ಹಾಗೆ ನಾವು ಅದೇ ಟೈಮಿಗೆ ನನಗೆ ಕೊರಿಯರ್ ಒಂದು ಬರಬೇಕಿತ್ತು ಪಾರ್ಸಲ್ಲು. ಅದನ್ನು ಕೂಡ ಬಂತು ಟೈಮ್ ಕರೆಕ್ಟಾಗಿ. ಮಲ್ಕಾಟನ್ ಸ್ಯಾರೀಸು ಆ್ಯಂಡ್ ಸ್ಟ್ರೆಚಬಲ್ ಬ್ಲೌಸಸ್ ಬಂತು. ಸೊ ಅದನ್ನು ಆರ್ಡರ್ ಮಾಡಿದ್ದೆ. ಎಮರ್ಜೆನ್ಸಿ ಹೋಗೋಕ್ಕಾಗಿಲ್ಲ, ಅಲ್ಲಿ ಸ್ವಲ್ಪ ದೂರ ಇತ್ತು. ಹಾಗಾಗಿ ನನಗೆ ಅರ್ಜೆಂಟಾಗಿ ಸ್ಟಾಲ್ ಹಾಕೋಕ್ಕೆ ಬೇಕಿತ್ತು ಅಂತ ಆರ್ಡರ್ ಮಾಡಿ ತರಿಸಿದೆ. ತುಂಬ ಚೆನ್ನಾಗಿದೆ ಕ್ವಾಲಿಟೀಸು. ಹಾಗೆ ಸ್ಟ್ರೆಚಬಲ್ ಬ್ಲೌಸಸ್ಸು ನಾವು ಸ್ಯಾರಿಗಳಿಗೆ ಆರಾಮಾಗಿ ಮ್ಯಾಚ್ ಮಾಡಿ ಹಾಕ್ಕೋಬೋದು. ಈ 2-3 ದಿನ ನಾನು ಬ್ಯುಸಿಯಾಗಿರೋ ಕಾರಣದಿಂದ ನಾನು ವೀಡಿಯೋಗಳು ಮಾಡೋದಕ್ಕೂ ಆಗಿಲ್ಲ, ಹಾಗೆ ನಾನು ಅಪ್ಲೋಡ್ ಮಾಡೋಕ್ಕೂ ಆಗಿಲ್ಲ. ಸ್ಟಾಲ್ಗೆ ರೆಡಿ ಆಯಿತು, ಎಲ್ಲ ಇಳಿಸಿದ್ದೀವಿ. ಇವಾಗ ಸ್ವಲ್ಪ ದೃಷ್ಟಿ ತೆಗೆದುಬಿಟ್ಟು ಹೊರಡೋಣ. ಕರೆಕ್ಟಾಗಿ ಅಷ್ಟು ನಾವು ಬಿಸ್ನೆಸ್ಸು ಸ್ಟಾರ್ಟ್ ಮಾಡಬೇಕು ಅಂದರೂ ಒಂದು ಸ್ಟಾಲ್ ಹಾಕಬೇಕು ಅಂದರೂ ಈ ರೀತಿ ಎಲ್ಲ ಹೊತ್ಕೊಂಡು ತಿರುಗೋದು ಮಾತ್ರ ತಪ್ಪಲ್ಲ. ಎತ್ಕೊಂಡು ತಿರುಗಿ ಕೈಗಳೆಲ್ಲ ನೋವು ಬಂದುಬಿಡ್ತು. ಅಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡೋದು, ಮನೆಯಿಂದ ಕೆಳಗಡೆ ಶಿಫ್ಟ್ ಮಾಡೋದು, ಆಮೇಲೆ ಕೊನೆಗೆ ಸ್ಟಾಲ್ ಹತ್ರ ಬರೋ ಅಷ್ಟರಲ್ಲಿ ಸಾಕಾಗೋಯ್ತು. ಸೊ ಡೇ 1 ನಮ್ಮ ಸ್ಟಾಲ್ ಈ ರೀತಿ ನಡೀತು. ಸಿಂಪಲ್ಲಾಗಿ ಸ್ವಲ್ಪ ಚೆನ್ನಾಗಿ ನಡೀತು ಡೇ 1ನಲ್ಲಿ. ಡೇ 2 ಅಂತೂ ಫಸ್ಟ್ ಕಸ್ಟಮರ್ ಸ್ಟ್ರೆಚಬಲ್ ಇರುತ್ತೆ ನಾವು. ಸೊ ಹೋಗಿದ ತಕ್ಷಣವೇ ಜನ ಎಲ್ಲ ಬಂದರು. ಸ್ವಲ್ಪ ಎಲ್ಲ ನೋಡಿ ಎಲ್ಲ ತೊಗೊಂಡು ಚೆನ್ನಾಗಿ ಇಷ್ಟಪಟ್ಟು ತೊಗೊಂಡ್ರು. ಹಾಗೆ ಅವ್ರ ನಂಬರ್ ಕೂಡ ಎಲ್ಲ ಕೊಟ್ಟು ನೆಕ್ಸ್ಟು ನಮಗೆ ಬೇಕಾದ್ರೆ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ, ತೊಗೊಂಡು ಬಂದು ಕೊಡಿ ಅಂತ ಕೂಡ ಹೇಳಿದ್ರು. ನಮಗಂತೂ ತುಂಬಾ ಖುಷಿ ಆಯಿತು. ಮೊದಲನೇ ದಿನ ಅಂತೂ ಸಕ್ಸಸ್ಫುಲ್ಲಾಗಿ ನಡೀತು. ಅದರಲ್ಲಿ 4-5 ಕಲರ್ಸ್ ಇದೆ. 2ನೇ ದಿನ ಹೇಗೆ ಆಗಿದೆ ಅಂತ ನೋಡಿ. ಬಟ್ ಆದರೆ ಫುಲ್ ವಿಡಿಯೋ ಮಾಡಿಲ್ಲ ನಾನು. ನಂದೊಂದು ದೊಡ್ಡ ಕನಸು, ಪುಟ್ಟ ಹೆಜ್ಜೆ ಇಟ್ಟಿದ್ದೀನಿ. ನೋಡಿ ಬನ್ನಿ ಏನು ಅಂತ. ಇದೇ ನೋಡಿ ನನ್ನ ದೊಡ್ಡ ಕನಸಿಗೆ ಪುಟ್ಟ ಹೆಜ್ಜೆ ಅಂದರೆ ಮನೆ ಮುಂದೆ ಒಂದು ನಾನು ಇವಾಗ ಬೋರ್ಡನ್ನು ಹಾಕಿದ್ದೀನಿ. ನನ್ನದೇ ಆದ ಒಂದು ವ್ಲಾಗಲ್ಲಿ, ನಮ್ಮದೇ ಆದ ಒಂದು ವ್ಲಾಗ್, ಹಾಗೆ ನನ್ನ ಹೆಸರಲ್ಲಿ ಒಂದು ಬೋರ್ಡನ್ನು ಹಾಕಿದ್ದೀವಿ. ಇದು ಸೆಕೆಂಡ್ ಡೇ ಇದು ಆಗಿರುತ್ತೆ ನಮ್ಮದು ಸ್ಟಾಲು. ಸೆಕೆಂಡ್ ಡೇ ಇನ್ನೊಂದು ಅಪಾರ್ಟ್ಮೆಂಟಲ್ಲಿ ಹಾಕಿರ್ತೀವಿ. ಬಟ್ ಎಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ನಾನು. ಇದು ಅರಕೆರೆಯಲ್ಲಿಟ್ಟಿರುವಂಥ ಸ್ಟಾಲು. ಅರಕೆರೆ, ಬನ್ನೇರುಘಟ್ಟ, ಉಳಿಮಾವು, ಬಿಳೆಕಳ್ಳಿ, ದೇವಚಿಕ್ಕನಹಳ್ಳಿ ಈ ಸೈಡ್ ಯಾವ ಸರೌಂಡಿಂಗ್ ಯಾರಿಗಾದ್ರು ಸ್ಯಾರೀಸ್ ಬೇಕು ಅಂದರೆ, ಬ್ಲೌಸಸ್ ಬೇಕು ಅಂದರೆ, ರೆಡಿಮೇಡ್ ಬ್ಲೌಸ್ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ. ಕಾಮೆಂಟ್ ಹಾಕಿ ನಿಯರ್ ಬೈ ಇರೋರು ಎಲ್ಲಿ ಸ್ಟಾಲ್ ಹಾಕಬೇಕು ಅಂತ ಹೇಳಿ ಅಲ್ಲಿ ಸ್ಟಾಲನ್ನು ಹಾಕ್ತೀವಿ. ಫೆಸ್ಟಿವಲ್ಗೆ ಬೇಕಾದರೆ ಕಾಮೆಂಟ್ ಹಾಕಿ, ನಿಮಗೆ ಎಲ್ಲಿ ಯಾವ ಪ್ಲೇಸಲ್ಲಿ ಬೇಕೋ ಆ ಪ್ಲೇಸಲ್ಲಿ ನಾವು ಸ್ಟಾಲನ್ನು ಹಾಕ್ತೀವಿ. ಬಂದು ಪರ್ಚೇಸ್ ಮಾಡ್ಕೋಬೋದು ಆರಾಮಾಗಿ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ, ತೋರಿಸು.
ಬ್ಯೂಟಿಫುಲ್ ಆದ ಕಲೆಕ್ಷನ್ಸು. ಫೆಸ್ಟಿವಲ್ಗಂತೂ ತುಂಬ ಚೆನ್ನಾಗಿರುತ್ತೆ. ಇನ್ನೇನು ಗೌರಿ ಗಣೇಶ ಹಬ್ಬ ಎಲ್ಲ ಬರ್ತಾ ಇದೆ. ಇನ್ನೇನು 4-5 ಡೇಸಲ್ಲಿ ವರಮಹಾಲಕ್ಷ್ಮಿ ಫೆಸ್ಟಿವಲ್ ಕೂಡ ಇದೆ. ರೆಡಿಮೇಡ್ ಬ್ಲೌಸಸ್ಸು, ಸ್ಯಾರೀಸು ಎಲ್ಲ ಇರುತ್ತೆ. ಹಾಗೆ ಬ್ಲೌಸ್ ಪೀಸಸ್ ಕೂಡ ಇರ್ತವೆ. ಯಾರಿಗಾರು ಬೇಕಾದರೆ ಕಮೆಂಟ್ ಮಾಡಿ ತಗೊಳ್ಳಿ.